ಎಂಬ್ರಿಯಾಲಜಿಸ್ಟ್ ಪಾತ್ರ ಬಹಳ ಇಂಪಾರ್ಟೆಂಟ್ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಸೊ ಎಂಬ್ರಿಯಾಲಜಿಸ್ಟ್ ಅಂದ್ರೆ ಭ್ರೂಣ ತಜ್ಞರು ಅಂದ್ರೆ ಯಾರು, ಅವರ ಪಾತ್ರ ಏನು? ಸೊ ಡಾಕ್ಟರ್ಸ್ ಬಾಡಿ ಆಚೆ ಏನಿದೆ ಟ್ರೀಟ್ಮೆಂಟ್ ನ ಪ್ಲಾನ್ ಮಾಡ್ತಾರೆ. ಒಳಗೆ ಏನ್ ನಾವು ಮೊಟ್ಟೆನ ತೆಗಿತೀವಿ, ವೀರ್ಯಾಣುನ ತೆಗಿತೀವಿ, ಅದನ್ನ ಕೂಡ್ಸೋದು, ಅದ್ರ ಕ್ವಾಲಿಟಿ ಹೇಗಿದೆ, ಅದ್ರ ಬೆಳವಣಿಗೆ ಮಾಡಿಸೋದು ಎಂಬ್ರಿಯಾಲಜಿಸ್ಟ್ ರೋಲ್ ಆಗುತ್ತೆ. ಸೊ ಈ IVF ಅಲ್ಲಿ ಮೈಕ್ರೋಸ್ಕೋಪಿಕಲಿ ನಾವೇನ್ ನೋಡ್ತೀವಿ, ಹೇಗ್ ಕ್ವಾಲಿಟಿ ಬರುತ್ತೆ, ಎಗ್ ಎಷ್ಟು ರಿಟ್ರೀವ್ ಮಾಡ್ತೀವಿ, ಎಷ್ಟು ಬಂದ್ಮೇಲೆ ಅದ್ರದ್ದು ಮೆಚುರಿಟಿ ಏನಿದೆ, ಅದನ್ನೆಲ್ಲ ತಿಳಿಸೋದು ಎಂಬ್ರಿಯಾಲಜಿಸ್ಟ್ ಆಗಿರ್ತಾರೆ. ನಿಮ್ದು ಎಗ್ 10 ಬರ್ಬೋದು, 5 ಬರ್ಬೋದು, ಅದು ಇಂಡಿವಿಜುವಲಿ ಒಂದೊಂದು ವುಮೆನ್ದು ಎಗ್ ರಿಸರ್ವ್ ಮೇಲೆ ಡಿಪೆಂಡ್ ಆಗುತ್ತೆ. ಆ ಮೊಟ್ಟೆದು ಕ್ವಾಲಿಟಿ ಹೇಗಿದೆ, ಎಷ್ಟು ಮೆಚೂರ್ ಇದೆ, ಎಷ್ಟು ಇಮ್ಮೆಚೂರ್ ಇದೆ, ಅದನ್ನ ಕೂಡ ಎಂಬ್ರಿಯಾಲಜಿಸ್ಟ್ ತಿಳಿಸ್ತಾರೆ. ತಿಳಿಸಿದ್ಮೇಲೆ ಮೆಚೂರ್ ಇರೋದಕ್ಕೆ ಮಾತ್ರನೇ ವೀರ್ಯಾಣುನ ಒಳಗೆ ಹಾಕೋದಕ್ಕಾಗೋದು. ವೀರ್ಯಾಣುನ ನಾವು ಹೇಗೆ ಹಸ್ಬೆಂಡ್ ಸ್ಪರ್ಮ್ ಸ್ಯಾಂಪಲ್ ಕೊಡ್ತಾರೆ ಅದನ್ನೇನೆ ಹಾಗೇನೆ ಪ್ರಿಪೇರ್ ಮಾಡ್ದೇನೆ ಹಾಕೋದಿಲ್ಲ. ಅದರಲ್ಲಿ ಡೆಬ್ರಿ ಪಾರ್ಟಿಕಲ್ಸ್ ಇರ್ಬೋದು, ಬೇರೆ ಸೆಲ್ಸ್ ಇರ್ಬೋದು, ಅದನ್ನೆಲ್ಲ ಕ್ಲಿಯರ್ ಮಾಡಿ ಹೆಲ್ದಿ ಸ್ಪರ್ಮ್ ನ ಮೊದಲು ಪ್ರಿಪೇರ್ ಮಾಡಿ ಆಚೆ ತೆಗಿತೀವಿ. ಅದನ್ನ ತೆಗೆದು ಅದರಲ್ಲಿ ಮೊಟಿಲಿಟಿ ಅಂದ್ರೆ ವೇಗ ಹಾಗೆ ಆಕಾರ ಅದನ್ನ ಚೆಕ್ ಮಾಡಿ ಯಾವ್ದು ಹೆಲ್ದಿ ಸ್ಪರ್ಮ್ ಇದೆ ಅದನ್ನ ತಗೊಂಡು ಎಗ್ ಒಳಗೆ ಹಾಕ್ತಿವಿ, ವಿಚ್ ಇಸ್ ಅ ಮೆಚೂರ್ ಎಗ್. ಈ ಎಗ್ ಒಳಗೆ ಹಾಕೋ ಪ್ರೊಸೀಜರ್ನ ICSI ಅಂತ ಕರಿತೀವಿ.